ಆಯಿತು, ಬಟ್ ಗ್ಲಿಮ್ಸ್ ಎಲ್ಲೂ ಕೂಡ ನೋಡಿರಲಿಲ್ಲ ಅಂತ ಅಫಿಷಿಯಲ್ ಆಗಿ ಟೀಸರ್ ಬಿಡುಗಡೆಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದು. ಸೊ ಈ ಸಿನಿಮಾ ಆದ ನಂತರದಲ್ಲಿ ಇಡೀ ಟೀಮ್ ಹೇಳ್ತಾರೆ ಗತವೈಭವ ಸುನಿಲ್ ಅಂತ ಹೇಳ್ತಾರೆ ಅಂತ ಸುನಿ ಅಂತ ಹೇಳ್ತಾರೆ ಅಂತೇಳಿ. ಸೊ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ, ಬಟ್ ನನಗೆ ಸಿಂಪಲ್ ಅಂದರೆ ತುಂಬ ಖುಷಿ ಇದೆ. ಅಫ್ಕೋರ್ಸ್ ಹೇಗೆ ದುಷ್ಯಂತ್ಗೆ ಇದು ಫಸ್ಟ್ ಪ್ರಾಜೆಕ್ಟು, ನನಗೆ ಸಿಂಪಲ್ ಅನ್ನಲ್ಲ ಅಷ್ಟು ಫಸ್ಟ್ ಪ್ರಾಜೆಕ್ಟು. ಅದೇ ನನ್ನ ಲೈಫ್, ನಾನು ಬೇರೆ ಆಗಿದಂಥ ಲೈಫು. ಬಟ್ ಗತವೈಭವ ನನ್ನ ಲೈಫಲ್ಲಿ ಅದೇ ಹೇಳ್ದಂಗೆ ಸಿಂಪಲ್ ಅನ್ನಲ್ಲ ಸ್ಟೋರಿ ಹೆಂಗೆ ಸ್ಕ್ರಿಪ್ಟ್ ಇಟ್ಕೊಂಡಿದ್ದೆ ಅಂತ, ಅದೇ ರೀತಿ ಗತವೈಭವನು ಇದು ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಬ್ಯಾನರ್ ಎಲ್ಲ ಪ್ರೊಡ್ಯೂಸರ್ ಬೇರೆ ಆದರೂ ನನ್ನ ಬ್ಯಾನರ್ ಕ್ಯಾರಿ ಮಾಡ್ತಿರೋದು ಇದು ನನ್ನದೇ ಸಿನಿಮಾ ಅಂತ ನನಗೆ ಫೀಲ್ ಇರಲಿ ಅನ್ನೋ ಥರದ್ದು. ಅಫ್ಕೋರ್ಸ್ ತುಂಬ ದೊಡ್ಡದಾಗಿ ಬರ್ದಿದ್ದ ಹಾಳೆ ಮೇಲೆ ಬರೆಯೋಕ್ಕೆ ಏನು ಇದಿಲ್ವಲ್ಲ. ಸೊ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ದೇವಲೋಕ ಅಂದರೆ ನಾವು ಒಂದು ರಾಕ್ಷಸ ಮತ್ತು ದೇವಕನ್ಯೆ ನಡುವೆ ಒಂದು ಸ್ಟೋರಿ ಬರುತ್ತೆ. ಅದು ಯಾವ ಟೈಮಲ್ಲಿ ಬರುತ್ತೆ ಅಂದರೆ ಸಮುದ್ರ ಮಂಥನ ನಡೆಯೋ ಟೈಮಲ್ಲಿ ಬರುತ್ತೆ. ಸಮುದ್ರ ಮಂಥನ ನಾವೆಲ್ಲ DD1 ನೋಡಿದ್ದು. ಸೊ ಫಸ್ಟು ವಿಷ ಬಂತು, ಶಿವ ಕುಡ್ದ, ಆಮೇಲೆ ರತ್ನಗಳು ಬಂದು, ಆಮೇಲೆ ವಿಷ್ಣು ಮೋಹಿನಿ ಆಗೋದು, ಈ ಎಪಿಸೋಡ್ಗಳೆಲ್ಲ ನೋಡಿದ್ದು. ಸೊ ಅದನ್ನು ನಾನು ಬರದೆ ಅಷ್ಟೇ, ಬರೆದು ಇದನ್ನು ಫಸ್ಟು ಬಾಯಲ್ಲಿ ಹೇಳ್ಬಿಡ್ದ ಅಥವಾ ದೃಶ್ಯಕ್ಕೆ ತರಬೇಕಾದ್ರೆ ಎಷ್ಟು ಬಜೆಟ್ ಆಗುತ್ತೆ ಎಲ್ಲದಕ್ಕೂ ಅಪ್ರೂವ್ ಕೊಟ್ಟ ಮೇಲೆ ಸೊ ಅದನ್ನು ಚಿತ್ರ ಕಟ್ಸಿದ್ದೀವಿ. ಅದು VFX ಅಲ್ಲಿದೆ. ನಾನು ನಿಮ್ಮ ಥರ ಕಾಯ್ತಾ ಇದ್ದೀನಿ, ಅಂದರೆ ಪ್ರತಿಯೊಬ್ಬರ ಥರನೂ ನಾನು ತೆರೆ ಮೇಲೆ ನೋಡೋಕ್ಕೆ VFX ಕಾಯ್ತಾ ಇದ್ದೀವಿ. ಅದು ಬಿಟ್ಟು ಒಂದು ವಿಡಂಬನಾತ್ಮಕ ವಾಸ್ಕೋಡಗಮ ಭಾರತಕ್ಕೆ ಬರಬೇಕಾದ್ರೆ ಹಿಂಗೆ ಒಂದು ಟ್ರಿಪ್ ಆಗಿರ್ಬೋದು ಅಂತ ಒಂದು ವಿಡಂಬನಾತ್ಮಕ ಸ್ಟೋರಿ ಬರುತ್ತೆ. ಅದು ಬಿಟ್ಟು ಒಂದು ಡೀಪ್ ಇಂಟೆನ್ಸ್ ಲವ್ ಸ್ಟೋರಿ ಕರಾವಳಿ ಭಾಗದಲ್ಲಿ 1940 ಆ ಸೆಂಚುರೀಸ್, ಆ ಕಾಲಘಟ್ಟ 1900 ಕಾಲಘಟ್ಟದಲ್ಲಿ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಬರುತ್ತೆ. ಅದು ಗ್ಯಾರಂಟಿ ಎಲ್ಲರ ಹೃದಯ ಕಲ್ಕುತ್ತೆ. ಅಲ್ಲಿ ಅವ್ರ ಪಾತ್ರಗಳು ಮಾಡಿರೋ ರೀತಿ ಅಥವಾ ಬರ್ದಿರೋ ರೀತಿ ಇರ್ಬೋದು. ಅದು ಓವರ್ ಸಮರಿ ಮಾಡೋ ಒಂದು ಸ್ಟೋರಿ ಪ್ರೆಸೆಂಟ್ ನಡೀತಾ ಇರುತ್ತೆ. ಇವೆಲ್ಲ ಮಿಕ್ಸಪ್ ಆಗಿರೋದು ಒಂದು ಸ್ಟೋರಿ. ಸರ್, ನಿರ್ಮಾಪಕರು ಹೇಳಿದ್ರು ಆ್ಯಕ್ಚುಲಿ ಹೀರೋ ಹೀರೋಯಿನ್ ಇಬ್ಬರಿಗೂ ನ್ಯಾಷನಲ್ ಅವಾರ್ಡ್ ಬರಬೇಕು, ಆ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಕಾಂತಾರ ಆದಮೇಲೆ ರಿಷಬ್ ಶೆಟ್ಟಿ ಅವರು ಆದಮೇಲೆ ಈ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ನ್ಯಾಷನಲ್ ಅವಾರ್ಡ್ ಅಫ್ಕೋರ್ಸ್ ಎಲ್ಲ ಸಿನಿಮಾ ಎಲ್ಲ ಆರ್ಟಿಸ್ಟ್ಗೂ ಅಂದರೆ ಪಾತ್ರ ಅಷ್ಟು, ಅಂದರೆ ನೀವು ಯಾರನ್ನ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿರ್ತೀರ, ನೀವು ನೋಡ್ತೀರಾ ಓಕೆ ಇದು ಅಂತ. ಅದೇ ರೀತಿ ಈ ಪಾತ್ರ, ಈ ಫಾರ್ ಎಕ್ಸಾಂಪಲ್ ಅಷ್ಟು ತಗೊಂಡ್ರೆ ದೇವಕನ್ಯಾ ಪಾತ್ರದಲ್ಲಿ ಓಕೆ ದೇವಕನ್ಯಾಗಿ ಅಭಿನಯಿಸಿದ್ರೆ ಅದರದ್ದೇ ಒಂದು ಮಾಡ್ಯುಲೇಷನ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪೋರ್ಚುಗೀಸಲ್ಲಿ ಅವ್ರದ್ದು ಬೇರೆ ರೀತಿ ಲ್ಯಾಂಗ್ವೇಜಸ್, ಬೇರೆ ರೀತಿ ಒಂದು ಇದು. ಕರಾವಳಿ ಭಾಗದಲ್ಲಿ ಅಲ್ಲಿಂದ ಆಶಿಕಾ ಅಲ್ಲಿ ಹೋಗಿ ಕಲ್ತಿದ್ದು, ಅವ್ರ ಹತ್ರ ಎಲ್ಲ ಅವ್ರ ಭಾಷೆ ಉಚ್ಚಾರಣೆ ಹೇಗಿರುತ್ತೆ, ಅವ್ರ ಪದಗಳು ಹೇಗಿರುತ್ತೆ ಅದನ್ನು ಕಲ್ತು ಮಾಡಿರೋದು. ಸೊ ನಿಮ್ಗೆ ಬೇರೆ ಬೇರೆ ರೀತಿ ಅನ್ಸೋದ್ರಿಂದ ಸೊ ಎಲ್ಲಾನು ಆಮೇಲೆ ಆ ಲೀಲಾಜಾಲವಾಗಿ ಮಾಡಿದ್ರು. ಈಗ ದೇವಕನ್ಯೆ ಡೈಲಾಗೆ ಇದರಲ್ಲೂ ಬಂದಿದ್ರೆ ಓಕೆ ಅಲ್ಲಿನ ಥರನೇ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದು. ಅಲ್ಲೇ ಬೇರೆ ಆಶಿಕಾ, ಇಲ್ಲೇ ಬೇರೆ ಆಶಿಕಾ, ಅಥವಾ ಅಲ್ಲೇ ಬೇರೆ ದುಷ್ಯಂತ್, ಇಲ್ಲೇ ಬೇರೆ ದುಷ್ಯಂತ್ ಕಾಣೋದ್ರಿಂದ ಆಮೇಲೆ ನಿಮ್ಮ ಒಳಗಡೆ ಸಿನಿಮಾ ಬಂದಮೇಲೂ ನಿಮಗೆ ತುಂಬ ಸೀನ್ಗಳು ಅವ್ರನ್ನ ನೆನಪಿಸ್ಕೊತೀರ. ಸೊ ಹಾಗಾಗಿ ನಾವು ಅವಾರ್ಡ್ ಹೇಳಿ ಬರೋದಲ್ಲ, ನಾವು ಸಿನಿಮಾ ಮಾಡಿದ್ದೀವಿ, ಅದು ಬರುತ್ತೆ ಅಂತ ಒಂದು ಆಸೆ ಬರುತ್ತೆ. ಸರ್, ನಿಮ್ಮ ಕರಿಯರಲ್ಲೇ ಹೈ ಬಜೆಟ್ ಸಿನಿಮಾ ಇದಾಗಿರುತ್ತೆ. ಹೈ ಬಜೆಟ್ ಸಿನಿಮಾ. ಸೊ ನಿರ್ಮಾಪಕರ ಅಂದರೆ ಆ ಟ್ಯಾಗ್ ಕೆಳಗೆ ನಿಮ್ಮ ಹೆಸರು ಇದೆ. ಸೊ ಬಜೆಟ್ ಎಷ್ಟು? ಇಲ್ಲ, ಫಸ್ಟ್ ಬ್ಯಾನರ್ ನಂದು ಮಾತ್ರ ಇತ್ತಲ್ಲ. ಸೊ ಬ್ಯಾನರ್ ಹಾಕಿದಾಗ ಇನ್ನು ಪ್ರೊಡ್ಯೂಸರ್ ಬ್ಯಾನರ್ ಮಾಡಿಸಿರ್ಲಿಲ್ಲ, ಅದು ಹಂಗೆ ಕ್ಯಾರಿ ಆಯಿತು. ನಾನು ತೆಗಿಯೋಕೆ ಹೇಳಿದೆ, ಸ್ಟಿಲ್ ಅದು ಕ್ಯಾರಿ ಆಗಿದೆ. ಪ್ರೊಡ್ಯೂಸರ್ ದೀಪಕ್ ಅವರು. ಎಷ್ಟು ಸರ್ ಬಜೆಟ್ ಎಲ್ಲ ಎಷ್ಟಿರ್ಬೋದು ಅಂತ? ಅದು ದೀಪಕ್ ಅವರು. ಗತವೈಭವ ಅಂತ ಈ ಒಂದಿಷ್ಟು ಶಿಪ್ ಇದನ್ನು ನೋಡಿದಾಗ ಆ್ಯಕ್ಚುಲಿ ಟೈಟಾನಿಕ್ ಆ ರೊಮ್ಯಾಂಟಿಕ್ ಒಂದಿಷ್ಟು ಸೀನ್ಗಳಿರ್ತದೆ. ಮತ್ತು ಜೊತೆಗೆ ಗತವೈಭವ ಅಂದರೆ ಇದು ಯಾವ ಕಾಲದ ಒಂದು ಸ್ಟೋರಿ ಅಂದರೆ ಯಾವ ಕಾಲದ ಅದೇ ಒಂದು ಅವಾಗಲೇ ಹೇಳ್ದಂಗೆ ದೇವಲೋಕ ಬರುತ್ತೆ. ಸಮುದ್ರ ಮಂಥನ ನಡೆಯೋ ಪೀರಿಯಡಲ್ಲಿ ಒಂದು ನಡೆಯೋ ಲವ್ ಸ್ಟೋರಿ ಬರುತ್ತೆ. ಇನ್ನೊಂದು 1498 ವಾಸ್ಕೋಡಗಾಮ ಭಾರತಕ್ಕೆ ಬಂದಿಲ್ಲ ಆ ಟೈಮ್ದೆ. ಬಟ್ ಅದೇನು ಅಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಯಾವ ಟೈಮ್ ಲೈನ್ ಏನು ಅಂತ. ಒಂದು ಪ್ರೆಸೆಂಟಲ್ಲಿ ಕತೆ ನಡೀತದೆ, ಇನ್ನೊಂದು 19th century ಅನ್ಕೋಬೋದು. ಒಂದು 19th century ಅನ್ಕೋಬೋದು. ಇನ್ನು ವೆಹಿಕಲ್ಸ್ಗಳು ಅವೇನು ಇಲ್ಲದೆ ಇರೋ ಕಾಲದಲ್ಲಿ ದೋಣಿಲೇ ತಿರ್ಗಾಡ್ತಿದ್ದ ಕಾಲದಲ್ಲಿ ಒಂದು ಇದಕ್ಕೆ ಆಧುನಿಕ ಕಾಲಕ್ಕೆ ಏನಾಗುತ್ತೆ ಇವತ್ತಿನ ಒಂದು ಪ್ರೆಸೆಂಟ್ ಇವತ್ತು ನಡೀತಾ ಇರುತ್ತಲ್ಲ, ಒಂದು ಪ್ರೆಸೆಂಟ್ ನಡೀತಾ ಇರುತ್ತೆ. ಅಲ್ಲಿಂದ ತಳ್ಕಾಕೊಂಡು ಒಂದು ದೇವಲೋಕ, ಒಂದು ವಾಸ್ಕೋಡಗಾಮ, ಒಂದು ಸಮುದ್ರ ಮಂಥನ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ ಆ್ಯಕ್ಚುಲಿ. ಸೊ ಹೈ ವೋಲ್ಟೇಜ್ ಮ್ಯಾಚ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಇದೆ. ಅಂದರೆ ಭಾರತ ಆಡ್ತಿರೋ ರೀತಿ. ವಿರಾಟ್ ಕೊಹ್ಲಿ ಇಲ್ಲದು ಒಂದು ಡಿಟ್ಯಾಚ್ ಕಳ್ಕೊಂಡಿದ್ದೀನಿ, ಆದರೂ ನೋಡ್ತಾ ಇದ್ದೀನಿ. ಅಂದರೆ ಹೆಂಗ್ ಹುಡುಗರು ತುಂಬ ಪರ್ಫಾರ್ಮ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ಪೆಷಲಿ ಅಭಿಷೇಕ್ ಪರ್ಫಾರ್ಮ್ ಒನ್ ಸೈಡೆಡ್ ಇದೆ. ಬಟ್ ಫಿಂಗರ್ ಕ್ರಾಸ್ ಇದೆ. ಮತ್ತೆ ಪಾಕಿಸ್ತಾನ ಬಂದಿರೋದು, ಅದು ಬಿಟ್ಟು ಯುದ್ಧದಲ್ಲಿ ಇದು ಅಂದರೆ ನನಗೊಂದು ಚೂರು
ಅಸಮಾಧಾನ ಇದೆ ಅಂದ್ರೆ ಒಂದು ಆಡ್ಲೇಬಾರ್ದಾಯ್ತು, ಇಲ್ಲ ಆಡಿದ್ರೆ ಅವರು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಬೇಕಿತ್ತು. ತಿರ್ಗಾ ಅಲ್ಲಾಡಿ ಮತ್ತೆ ಅದನ್ನ ಒಂದು ಮರಬೇಕಾದ್ರೆ ಉದ್ವಿಗ್ನತೆ ತರ್ತಾರೆ, ಅವ್ರು ಶೇಖರಣೆ ಮಾಡಲ್ಲ, ಅದೇನೇನೋ ನ್ಯೂಸ್ಗಳು ಬರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಬಟ್ ಅದು ನನ್ನ ಪರ್ಸನಲ್, ಏನು ಇದು ಮಾಡಲ್ಲ ಪಾಪ. ಆರ್ಮಿಯವರು ಇವರೆಲ್ಲರೂ ಅದ್ರಲ್ಲಿ ನಿಂತು ಅವ್ರು ಕೇಳಿದ್ರೆ ಮಾತ್ರ ಅದ್ರದ್ದು ಏನು ರಿಸಲ್ಟ್ ಅವ್ರಿಗೆ ಬೇಕಾ ಇಲ್ವಾ ಅನ್ನೋದು ಗೊತ್ತಾಗೋದು. ಅದು ಬಿಟ್ಟು ಇವ್ರು ಮ್ಯಾಚ್ ನಡೆಸ್ತಾರೆ, ಎಲ್ಲ ಆಡ್ತಾರೆ, ಅಲ್ಲೇ ಆಡ್ತಾರೆ, ಎಲ್ಲ ಆಗುತ್ತೆ, ಮತ್ತೆ ಏನೋ ಹ್ಯಾಂಡ್ ಶೇಕ್ ಮಾಡಲ್ಲ ಅನ್ನೋದು. ನಾವು ಸ್ಕೂಲ್ ಹುಡುಗರಲ್ಲಿ 2 ಬಿಟ್ಕೊಂಡಿದ್ವಲ್ಲ, ಆ ರೀತಿ ಅನ್ಸುತ್ತೆ. ಅದಂತೂ ಚೆನ್ನಾಗಿ ಕಾಣಲ್ಲ. ಇಲ್ಲ ಆಡ್ಲೇಬಾರ್ದಾಯ್ತು, ಓಕೆ ನಾವು ಸೈಡಲ್ಲಿ ಇರ್ತೀವಿ ಮತ್ತೆ ಬೇಕಾಗಿಲ್ಲ ಅಂತ ಆಡ್ಲೇಬಾರ್ದಿತ್ತು. ಆಡಿದ್ಮೇಲೆ ಅದು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಬೇಕು. ಅಲ್ಲಿ ಆಟ ಆಡಿ ಆಮೇಲೆ ನೀವೆಲ್ಲೂ ಮತ್ತೆ ಪಾರ್ಟಿ ಗಿಟಿ ಅಥವಾ ಆಚೆ ಸೇರ್ಕೊಂಡು ಇದು ಹೆಂಗಾಗುತ್ತೆ ಅಂದ್ರೆ ಅಲ್ಲಿ ನಮ್ಮ ಕಣ್ ಮುಂದೆ ಕ್ಯಾಮ್ರಾ ಮುಂದೆ ಸೆಕೆಂಡ್ ಮಾಡಲ್ಲ, ತಿರ್ಗಾ ಅವರು ಅಲ್ಲಿ ಅಂದ್ರೆ ಸರಿ ಬರಲ್ಲ ಅಂತ ಅನಿಸ್ತು. ಅದು ಬಿಟ್ಟು ಉದ್ವಿಗ್ನತೆ ಇನ್ನೂ ಹೆಚ್ಚಿಗೆ ಮಾಡ್ತಾರೆ ಅಂತ ಅನ್ಸುತ್ತೆ. ಅದು ಬಿಟ್ರೆ ಅಫ್ಕೋರ್ಸ್ ಯಾವತ್ತೆಲ್ಲೇ ನಡೆದ್ರು ಭಾರತ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಅದರಲ್ಲೂ ನಮ್ಮ ಸ್ಕೂಲ್ ಹುಡುಗರಿಂದ ಬಂದಿರೋದು ಪಾಕಿಸ್ತಾನ ಮೇಲೆ ಅಂದ್ರೆ ಗೆಲ್ಲೇಬೇಕಿದು. ಓಕೆ, ಶ್ರೀಲಂಕಾ 3 ಮ್ಯಾಚ್ ಗೆದ್ದಿದ್ವಿ, ಈ ಮ್ಯಾಚ್ ಬಿಟ್ಕೊಡೋಣ ಶ್ರೀಲಂಕಾಗೆ ಅನ್ಸ್ಬೋದು, ಆ ರೀತಿ ಅನ್ಬೋದು. ಬಟ್ ಭಾರತ ಗೆಲ್ಲೇಬೇಕು ಅನ್ಸುತ್ತೆ. ಬಟ್ ಟೀಮ್ ತುಂಬ ಸ್ಟ್ರಾಂಗ್ ಇದೆ, ಸ್ಟೆಬಿಲಿಟಿ ಇದೆ. ಮತ್ತು ಏನಂದ್ರೆ ಅಲ್ಲಿ ಎಲ್ಲ ಪಿಚ್ಗಳಲ್ಲೂ ಆಡಿದ್ದಾರೆ. ಸೊ ಗೆಲ್ತಾರೆ ಅಂತ ಒಂದು ಹೋಪ್ ಇದೆ, ಗೆಲ್ತಾರೆ. ಈಗ ಸರ್ ಲಾಸ್ಟ್ ಮ್ಯಾಚ್ ನಾವು ನೋಡೋದಾದ್ರೆ ಪಹಲ್ಗಾಮ್ ಅಟ್ಯಾಕ್ದು ಒಂದು ಸಿಂಬಲ್ ತೋರಿಸಿದ್ರು. ಸೊ ಈ ರೀತಿ ಇಂಟರ್ನ್ಯಾಷನಲ್ ಅದೇ ಹೇಳಿದ್ದು ನಾನು, ಆ ಉದ್ವಿಗ್ನತೆ ಸುಮ್ಮನೆ ನಮ್ಗೆ ಈಗ ಯುದ್ಧ ಆಯ್ತು, ಪಾಪ ಆರ್ಮಿಯವರೆಲ್ಲ ಹೋದ್ರು, ಅವೆಲ್ಲ ಒಂದು ನಾವು ಗೆದ್ದೋ ಅವ್ರು ಗೆದ್ದೋ ಅದು ಸೆಕೆಂಡ್ರಿ. ಯುದ್ಧನೇ ಆಗಬಾರ್ದು ಅನ್ನೋದು ಇಡೀ ಪ್ರಪಂಚ ಬಯಸೋದು. ಬಟ್ ಯುದ್ಧ ಮಾಡಿಸ್ತಾನೆ ಇರ್ತಾರೆ, ಎಲ್ಲ ಕಡೆ ನಡೀತಾನೆ ಇರುತ್ತೆ. ಮತ್ತೆ ಈ ಸಿಚುವೇಶನ್ಗಳೆಲ್ಲ ಮತ್ತೆ ಉದ್ವಿಗ್ನತೆ ಹೇಳುತ್ತಲ್ಲ, ಅದಕ್ಕೆ ಆಡ್ಲೇಬೇಡಿ, ನೀವು ಸುಮ್ಮನೆ ಇದ್ಬಿಡಿ, ಇದೊಂದು ಶಾಂತಿಯಾಗಿರ್ಲಿ ಅನ್ನೋದೇ ಅನ್ಸುತ್ತೆ. ಇಲ್ಲ ಆಡಿದ್ರೆ ನೀವು ಸ್ಪೋರ್ಟ್ಸ್ಮನ್ಶಿಪ್ ಅಲ್ಲಿ ಆಡ್ಕೊಂಬನ್ನಿ ಅಂತ ಅನ್ಸುತ್ತೆ. ಕೆಲಸ ಎಲ್ಲ ಬಿಟ್ಟು ಮ್ಯಾಚ್ ನೋಡ್ತೀರಾ ಹೇಗೆ? ಏನು ಯಾವ ಸ್ಟುಡಿಯೋದಲ್ಲಿ ಇರ್ತೀವಿ, ಈಗ ಮೊಬೈಲಲ್ಲಿ ಯಾವ ಸ್ಟುಡಿಯೋದಲ್ಲಿ ಇರ್ತೀವೋ ಅಲ್ಲೇ ವೈಫೈ ಕನೆಕ್ಟ್ ಮಾಡ್ಕೊಂಡು ಸೋನಿ ಇದ್ರಲ್ಲಿ ಬರ್ತಿದೆ ನೋಡೋದು. ಥ್ಯಾಂಕ್ ಯು.